ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತೊಗೊಂಡು ಬಂದಿರೋ ರೆಸಿಪಿ ವೆಜ್ ಪಲಾವ್. ನನಗಂತೂ ಈ ವೆಜ್ ಪಲಾವ್ ಅಂದರೆ ತುಂಬ ಇಷ್ಟ. ನಾನು ಹೊರಗಡೆ ಹೋದ್ರೂ ಇದನ್ನೇ ತಿನ್ನೋದು. ಆ ವೆಜ್ ಪಲಾವ್ನ ಹೇಗೆ ಮಾಡೋದಂತ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ. ಮೊದಲಿಗೆ ಏನೇನು ತರಕಾರಿ ಬೇಕಂತ ನೋಡೋಣ. 200 ಗ್ರಾಮಷ್ಟು ಬೀನ್ಸ್, ಒಂದು ಆಲೂಗೆಡ್ಡೆ, ಎರಡು ಕ್ಯಾರೆಟ್, 1 ಬೌಲಷ್ಟು ಹಸಿ ಬಟಾಣಿ. ಈ ಬಟಾಣಿ ಹಸಿದು ಇಲ್ಲ ಅಂತ ಅಂದರೆ ಹಸಿ ಅವರೆಕಾಯಿನಾದರೂ ಹಾಕ್ಕೋಬೋದು. ಹಸಿ ಕಾಳು ಏನೂ ಸಿಕ್ಕಲಿಲ್ಲ ಅಂದರೆ ಒಣಗಿರೋ ಬಟಾಣಿನೇ ನೆನೆಸಿ ಕೂಡ ನೀವು ಹಾಕ್ಕೋಬೋದು. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, 1 ಹಿಡಿಯಷ್ಟು ಪುದೀನ ಸೊಪ್ಪು, ಎರಡನ್ನೂ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಇವಾಗ ಇದಿಷ್ಟನ್ನು ರುಬ್ಕೋಬೇಕು. ರುಬ್ಕೊಳ್ಳೋಕೆ ಏನೇನು ಬೇಕಂದರೆ 1 ದಪ್ಪ ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 5ರಿಂದ 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಸಾಯಿ ಜೀರಾ, 1 ಅರ್ಧ ಸ್ಪೂನಷ್ಟು, 2 ಏಲಕ್ಕಿ, 1 ಮರಾಠ ಮೊಗ್ಗು, 1 2 3 ಪೀಸ್ ಚಕ್ಕೆ, 1 10 ಲವಂಗ, ಅರ್ಧ ಈರುಳ್ಳಿ. ಇದಿಷ್ಟನ್ನು ರುಬ್ಕೊಳ್ಳೋಣ. ಒಗ್ಗರಣೆಗೆ ನಾನು ಏನು ಸ್ಪೈಸಸ್ ಹಾಕ್ತಾಯಿಲ್ಲ, ಜಸ್ಟ್ 1-2 ತುಂಡಷ್ಟು ಪಲಾವ್ ಎಲೆ ತೊಗೊಂಡಿದ್ದೀನಿ. ಇದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ದಪ್ಪದ 2. ಈ ಲೋಟದಲ್ಲಿ 2.5 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಅಕ್ಕಿನ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ 100ರಿಂದ 150 ml ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಇದಕ್ಕೆ ಈರುಳ್ಳಿ ಮತ್ತು 1-2 ಪೀಸ್ ಪಲಾವ್ ಎಲೆ ಹಾಕೋಣ. ಈರುಳ್ಳಿ ಫ್ರೈ ಆಗಲಿ ಎಣ್ಣೆಲಿ ಚೆನ್ನಾಗಿ. ಇವಾಗ ನೋಡಿ, ಈರುಳ್ಳಿ ಸ್ವಲ್ಪ ಕುಕ್ ಆಗಿದೆ. ಫುಲ್ ಕುಕ್ ಮಾಡಬೇಡಿ, ಸ್ವಲ್ಪ ಆದರೆ ಸಾಕು. ತುಂಬ ಕುಕ್ ಮಾಡಿಬಿಟ್ರೆ ಪಲಾವ್ ಚೆನ್ನಾಗಾಗಲ್ಲ. ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ತಾ ಇದ್ದೀನಿ. ಇದು ಫುಲ್ ಹಾಕಲ್ಲ, ಒಂದು ಸ್ವಲ್ಪ ಉಳಿಸ್ಕೊತೀನಿ. ಇದನ್ನು ಉಳಿಸ್ಕೊಂಡು ನಾನು ಇದನ್ನು ರುಬ್ಬಕ್ಕೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ಉಳಿಸ್ಕೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಎಣ್ಣೆಲಿ ಬಾಡಿಸೋಣ. 1-2 ನಿಮಿಷ ಎಣ್ಣೆಲಿ ಬಾಡಿಸ್ಬಿಟ್ಟು ಇವಾಗ ನಾನು ಇದಕ್ಕೆ ತರಕಾರಿ ಹಾಕ್ತೀನಿ. ಒಂದೊಂದೇ ತರಕಾರಿ ಹಾಕ್ತಾ ಹೋಗೋಣ. ನಿಮ್ಗೆ ಇದ್ರ ಜೊತೆಗೇನೆ ಹೂಕೋಸು, ಗೆಡ್ಡೆಕೋಸು ಏನಾದ್ರೂ ನಿಮಗೆ ಇಷ್ಟ ಯಾವುದು ತರಕಾರಿ ಬೇಕು ಆ ತರಕಾರಿನ ನೀವು ಇದಕ್ಕೆ ಹಾಕ್ಕೋಬೋದು. 1-2 ಸಲ ಮಿಕ್ಸ್ ಮಾಡಿ. ಇವಾಗ ಇದಕ್ಕೆ ಬೇಗ ತರಕಾರಿ ಬೇಯಬೇಕಂತಂದರೆ ಸ್ವಲ್ಪ ಇವಾಗ ಸಾಲ್ಟ್ ಆ್ಯಡ್ ಮಾಡೋಣ. ಇವಾಗ ಇದು ಕುಕ್ ಆಗೋವರೆಗೆ ನಾನು ತೋರಿಸಿದ್ನೆಲ್ಲ ಸ್ಪೈಸಸ್ಸು, ಶುಂಠಿ ಬೆಳ್ಳುಳ್ಳಿ ಎಲ್ಲ ಅದನ್ನೆಲ್ಲ ಮಿಕ್ಸಿಲಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸಿ ಜಾರ್ಗೆ ಇವಾಗ ನಾನು ತೋರಿಸಿದ್ನೆಲ್ಲ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಇವಾಗ ನೋಡಿ, ತರ್ತರಿಯಾಗಿ ರುಬ್ಕೊಂಡಿದ್ದೀನಿ, ಇನ್ನೂ ಫೈನ್ ಪೇಸ್ಟ್ ಆಗಿಲ್ಲ. ಇವಾಗ ಇದಕ್ಕೆ ಆವಾಗಲೇ ಉಳಿಸ್ಕೊಂಡಿದ್ನೆಲ್ಲ ಕೊತ್ತಂಬರಿ ಪುದೀನ ಅದನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಗ್ರೈಂಡ್ ಮಾಡೋಣ. ಇವಾಗ ನೋಡಿ ರುಬ್ಕೊಂಡಿದ್ದೀನಿ. ಇವಾಗ ಇದನ್ನು ಪಲಾವ್ಗೆ ಹಾಕೋಣ. ಇವಾಗ ನಾನು ರುಬ್ಬೋವರೆಗೆ ನೋಡಿ ಎಣ್ಣೆಲಿ ಕುಕ್ ಆಗಿದೆ ವೆಜಿಟೇಬಲ್ಸ್ ಎಲ್ಲ. ಇವಾಗ ಇದಕ್ಕೆ ನಾನು ರುಬ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ. ತರಕಾರಿನ ಜಾಸ್ತಿ ಹೊತ್ತು ಬೇಯಿಸಬೇಡಿ, ತುಂಬ ಬೆಂದರೆ ಪಲಾವ್ ಚೆನ್ನಾಗಿರಲ್ಲ. ಸ್ವಲ್ಪ ಕ್ರಂಚಿ ಆಗಿದ್ದರೆ ಪಲಾವಲ್ಲಿ ಬಾಯಿಗೆ ಸಿಗುತ್ತಲ್ಲ ತರಕಾರಿ, ಅವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಇವಾಗ ಇದಕ್ಕೇನೆ ಟೊಮೆಟೊ ಹಾಕೋಣ. ನೋಡಿ, ಟೊಮೆಟೊ 1-2 ನಿಮಿಷ ಬೇಯಲಿ. ಇದಕ್ಕೊಂದು ಸ್ವಲ್ಪ ಇವಾಗ ಲಿಡ್ ಕ್ಲೋಸ್ ಮಾಡಿ ಕುಕ್ ಆಗೋಕೆ ಬಿಡೋಣ. ಅದು ವೆಜಿಟೇಬಲ್ಸ್ ಎಲ್ಲ ಕುಕ್ ಆಗೋವರೆಗೆ ಈ ಗ್ಲಾಸಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೆ ಅಲ್ವಾ, 1:2 ಥರ 2.5 ಗ್ಲಾಸ್ ಅಕ್ಕಿಗೆ
5 ಲೋಟ ನೀರು ಹಾಕ್ಕೊಂಡು ಇಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಆವಾಗ ಪಲಾವು ಬೇಗ ಆಗುತ್ತೆ, ನೀರು ಬೇಗ ಕಾಯಿಸ್ಕೊಂಡ್ರೆ ಬೇಗ ಆಗುತ್ತೆ. ಇವಾಗ ನೋಡಿ ಟೊಮೆಟೊ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಇದಕ್ಕೆ ನಾನು ರೈಸ್ ಹಾಕೋತಾ ಇದ್ದೀನಿ. ಇವಾಗ ನೋಡಿ ರೈಸ್ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಬಿಟ್ಟು ಇವಾಗ ಇದಕ್ಕೆ ನಾನು ನೀರು ಕಾಯಿಸ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಆ ನೀರು ಹಾಕ್ಕೊಳ್ಳೋಣ. ನಾನು ಈ ನೀರನ್ನ ಒಂದು ಸ್ವಲ್ಪ ಉಳಿಸ್ಕೊತಾ ಇದ್ದೀನಿ. ಜಾರಲ್ಲಿರುತ್ತಲ್ವ ಪೇಸ್ಟು, ಆ ಪೇಸ್ಟ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಹಾಕ್ಕೊಳ್ಳೋಣ ಅಂತ. ನೋಡಿ ಈ ಟೈಮಲ್ಲಿ ನೀವು ಸಾಲ್ಟ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇವಾಗ ನನಗೆ ಸ್ವಲ್ಪ ಸಾಲ್ಟ್ ಕಡಿಮೆ ಅನಿಸ್ತು, ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಐ ಫ್ಲೇಮಲ್ಲೇ ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಕುಕ್ ಆಗಕ್ಕೆ ಬಿಡೋಣ. ಇವಾಗ ನೋಡಿ 10 ನಿಮಿಷ ಆಗಿದೆ, ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಹೀರ್ಕೊಂಡಿದೆ. ಈ ಟೈಮಲ್ಲಿ ನಾವು ಇನ್ನೊಂದು ಸಲ ಮಿಕ್ಸ್ ಕೊಟ್ಬಿಟ್ಟು ಫುಲ್ ಸಿಮ್ಗೆ ಇಟ್ಬಿಡೋಣ. ಇವಾಗ ನಮ್ಮ ಪಲಾವ್ ರೆಡಿ ಆಗುತ್ತೆ. ಆವಾಗ ನೋಡಿ ಇವಾಗ ನಾನು ಫುಲ್ ಸಿಮ್ಗೆ ಇಡ್ತಾ ಇದ್ದೀನಿ. ಇವಾಗ ನೋಡಿ ಸಿಮ್ಮಲ್ಲಿ ಇಟ್ಟಿದ್ದೆ ಅಲ್ವಾ, ಪಲಾವ್ ಹೇಗಾಗಿದೆ ನೋಡಿ. ನಾನಿವಾಗ ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ಒಂದ್ಸಲ ಕೆಳಗಡೆಯಿಂದ ಮಿಕ್ಸ್ ಕೊಡ್ತೀನಿ. ನೋಡಿ ನೀವು ಕುಕ್ಕರಲ್ಲಿ ಮಾಡಿದ್ರೆ ಅನ್ನ ಎಲ್ಲ ಮೇಲೆ ಒಂದು ಕಲರು ಕೆಳಗಡೆನೆ ಒಂದು ಕಲರ್ ಆಗಿಬಿಡುತ್ತೆ. ಹಾಗಾಗಿ ಕುಕ್ಕರಲ್ಲಿ ಮಾಡಬೇಡಿ, ಲೂಸಲ್ಲೇ ಪಾತ್ರೆಗಳು ಇಲ್ಲ ಕಡಾಯಲ್ಲಿ ಮಾಡ್ಕೊಳ್ಳಿ. ಇವಾಗ ನೋಡಿದ್ರಲ್ವಾ, ನಾನು ಇವಾಗ ಇದನ್ನು ಸರ್ವ್ ಮಾಡ್ತೀನಿ. ಇವಾಗ ನೋಡಿ ನಾನು ಸರ್ವ್ ಮಾಡಿದ್ದೀನಿ. ಇದಕ್ಕೆ ನಾನು ಮೊಸರು ಬಜ್ಜಿ ಜೊತೆ ಕೊಡ್ತಾ ಇದ್ದೀನಿ. ಇವತ್ತಿನ ನನ್ನ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇವತ್ತು ನಾನು ಮಾಡಿರೋ ಪಲಾವ್ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ. ಬೇಗ ಬೇಗ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರು ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ನೀವು ಬೆಲ್ ಐಕನ್ ಕ್ಲಿಕ್ ಮಾಡಿದರೆ ನನ್ನ ಹೆಚ್ಚಿನ ವೀಡಿಯೋಸ್ನ ನೀವು ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಬಾಯ್ ಫ್ರೆಂಡ್ಸ್.